ಕರ್ಣ, ನನ್ನ ಮಾತಿಂದ ನಿನಗೆ ಬೇಜಾರಾದ್ರೂ ಪರವಾಗಿಲ್ಲ. ಇನ್ನು ಎಷ್ಟು ದಿನ ಅಂತ ಇವಳನ್ನ ಈ ಪರಿಸ್ಥಿತಿಲಿ ನೋಡ್ಬೇಕು ಅಂತ ಇದೆಯಾ? ನನ್ನ ಕೈಲಂತೂ ನೋಡಕ್ ಆಗ್ತಿಲ್ಲ ಕಣೋ. ನಾನೇನ್ ಮಾಡ್ಲಿ ಅಜ್ಜಿ? ಅವಳು ಮಾತ್ರೆ ತಗೊಂಡ್ಲಿಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ಮು. ಮಾತ್ರೆ ತಗೊಂಡ್ರೆ ಓವರ್ ಡೋಸ್ ಮಾಡ್ಕೊಳ್ತಿದ್ದಾಳೆ. ನನ್ಗೇನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸು. ಈ ವಿಷಯನ ನಾವೆಲ್ಲ ನಿಂಗೆ ಎಷ್ಟು ಸಲ ಹೇಳಿದೀವಿ. ಯಾರು ಮಾತಾದ್ರೂ ನಿನ್ ಕಿವಿಗೆ ಹಾಕೊಂಡಿದ್ಯಾ? ಅವಳನ್ನ ಒಪ್ಸೋ ಶಕ್ತಿ ನನ್ಗಿಲ್ಲ ಅಜ್ಜಿ. ಭಾವ, ನಿಮ್ಗೆ ಒಪ್ಸೋ ಶಕ್ತಿ ಇಲ್ಲ ಅಂತ ಹೇಳ್ಬಿಡಿ. ನೀವು ಸೀರಿಯಸ್ ಆಗಿ ಪ್ರಯತ್ನ ಮಾಡಿಲ್ಲ ಅಷ್ಟೇ. ಹಾಗಾದ್ರೆ ನಾನು ಏನ್ ಮಾಡ್ಲಿ ಅದಕ್ಕೆ? ಅವಳು ಬರಲ್ಲ ಅಂದ್ರೆ ಅವಳು ಕೈಕಾಲು ಕಟ್ಟಿ ಎತ್ಕೊಂಡು ಹೋಗಕ್ಕಾಗತ್ತಾ? ಕರ್ಣ, ಎಮೋಷನಲ್ ಆಗ್ಬೇಡ. ಬಿ ಪ್ರಾಕ್ಟಿಕಲ್. ಎಲ್ರಿಗೂ ಗೊತ್ತಿರೋದೇ ತಾನೆ. ನೀನೇ ಈ ವಿಷಯದಲ್ಲಿ ತಪ್ಪು ಮಾಡಿದ್ರೆ ಮನೆಯವರಾಗಿ ನಾವು ನೋಡ್ಕೊಂಡು ಸುಮ್ಮನೆ ಕುತ್ಕೊಳಕ್ಕಾಗತ್ತಾ ಹೇಳು? ಹಾಗಲ್ಲ ಅರ್ಜುನ್. ನೋಡ್ ಕರ್ಣ, ಅವಳು ಆರೋಗ್ಯವಾಗಿರ್ಬೇಕು. ನೀನು ಅವಳು 4 ಜನರ ತರ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅನ್ನೋದೇ ನಮ್ಮ ಆಸೆ ಕಣೋ. ನನ್ನ ಹೆಂಡತಿ ಮನ್ಸಿಗೆ ಎಲ್ಲಿ ನೋವಾಗುತ್ತೋ, ಅವಳಿಷ್ಟಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ಅವಳು ಏನ್ ತಿಳ್ಕೊಳ್ತಾಳು ಅಂತ ನೀನ್ ಹೆದರ್ಕೊಂಡು ಹೋದ್ರೆ ನೋಡು, ನಿನ್ಗಿಷ್ಟ ಬಂದಂಗ್ ಮಾಡು. ಯಾಕೆ ಭಾವ, ನಿಮ್ಗೆ ಪ್ರಿಯಾ ಮುಂಚಿನ ಥರ ಆಗ್ಬೇಕು ಅನ್ನೋ ಆಸೆ ಇಲ್ವಾ? ಅವಳನ್ನ ನೀವಿಷ್ಟೇನ ಪ್ರೀತಿಸೋದು? ಅಲ್ಲ ಭಾವ, ಈ ಸಮಯದಲ್ಲಿ ಅಲ್ವಾ ನೀವು ಅವಳಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು. ಇವಳಿಗೇನೋ ಯಾರಿಗೂ ಬರ್ದಿರೋ ಸಮಸ್ಯೆ ಏನೂ ಬಂದಿಲ್ಲ. ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರು ನೀವ್ ಯಾಕೆ ಧೈರ್ಯ ಮಾಡ್ತಿಲ್ಲ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸೇವಂತಿ, ಕರ್ಣ ಹೇಳ್ತಿದಂತಾನೆ ಅವಳಿದು ಗೊತ್ತಿಲ್ಲ ಅಂತ. ಅಲ್ಲ ಚಿಕ್ಕಿ, ಇಂಥ ವಿಷಯದಲ್ಲಿ ಒಪ್ಪಿಗೆಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಏನಾದ್ರೂ ಒಂದು ಸುಳ್ಳು ಹೇಳಿ ಅವಳನ್ನ ಇಲ್ಲಿಂದ ಹೊರಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು.